ಏನ್ ಮಚ್ಚ ಸಮಾಚಾರ? ಹೊಸ ಫೋನ್ ತಗೊಂಡ ಸೂಪರ್ ಮಚ್ಚಲಿ ರೆಡ್ಮಿಲಿ ಸಕ್ಕತ್ತಾಗಿದೆ ನೋಡು ಮಚ್ಚ. ರೆಡ್ಮಿ ಫೋನು ಸಖತ್ತಾಗಿದೆ ಮಗಲ್ಲಿ. ನಾನು ಯಾವತ್ತು ಈ ಥರ ಫೋನ್ ಎಲ್ಲ ತಗೊಳ್ಳೋದು. ಹೊಸ ಫೋನ್ ಅಂತ ಯಾಳೆ ಕ್ರ್ಯಾಕ್ ಆಗೈತಲ್ಲೋ. ಕ್ರ್ಯಾಕ ಈ ಜನ ಕೊಟ್ಟು ಆಗ್ಲೇ ಕೆಳಗೆ ಹಾಕ್ಬಿಟ್ಟೆನಾ? ನನ್ನ ಕೈಗೆಲ್ಲ ಕೊಟ್ಟ ನೀನು. ನೀವಿಬ್ರು ಯಾಕರು ನನ್ನ ಮಕ್ಕ ನೋಡ್ತಾ ಇರಾ? ಕೆಳಗಡೆ ಬಿದ್ರೆ ಸೌಂಡ್ ಬರಲ್ವಾ ಮಚ್ಚ? ಚಪಾತಿ ಮುಗ್ದಲ್ಲ, ಫೋನ್ ಸೆಲೆಕ್ಟ್ ಆಗಿದೆ, ಅಷ್ಟು ಗೊತ್ತಾಗಲ್ಲ ನಿಂಗೆ. ಹಲೋ, ಎಲ್ಲಿದ್ದೀರಾ? ಹಾ ಬರ್ತಾ ಇದ್ದೀನಿ. ನೆಂಟರು ಬಂದಿದ್ದಾರೆ, ಪಾನಕ ಮಾಡ್ಬೇಕು, ನಿಂಬೆ ಹಣ್ಣಿಲ್ಲ, ತಗೊಂಡ್ ಬನ್ನಿ ಬರ್ತಾ. ಯಾಕೆ ಚಿಂತೆ ಪಡ್ತೀಯಾ? ಮನೆಯಲ್ಲಿ ಹೊಸ ವಿಮ್ ಸೋಪ್ ಇರಬೇಕಲ್ಲ, ಅದರಲ್ಲಿ 100 ನಿಂಬೆಹಣ್ಣುಗಳ ಶಕ್ತಿ ಇದೆ. ಅದರಲ್ಲೇ ಒಂದೆರಡು ಮಾಡೋಕ್ಕೆ ಬಂದೆ. ಹೌದು ಹೇಳಿ ಮಗ. ನೀನು ಏನಾಗಬೇಕು ಅನ್ಕೊಂಡಿದ್ಯಾ? ಡಾಕ್ಟ್ರು. ಡಾಕ್ಟ್ರು? ನಿಮ್ಮ ಅಪ್ಪನೂ ಡಾಕ್ಟರ್ ಆಗಿದ್ರಾ? ಆಗ್ಬೇಕು ಅಂತ ಅನ್ಕೊಂಡಿದ್ರು. ಮಗ ಸುಸ್ತಾಗದೆ ಬಾ ಮಗ, ಮನೆಗೆ ಹೋಗಿ ಚೆಸ್ ಆಡೋಣ. ಬೇಡ ಮಗ. ಯಾಕೆ ಮಗ, ನಿಂಗೆ ಆಡಕ್ಕೆ ಬರಲ್ವಾ? ಬಾ, ನಾನು ಹೇಳ್ಕೊಡ್ತೀನಿ. ಹಿಂಗಲ್ಲ ಮಗ, ನಂಗೆ ಚೆಸ್ ಆಡಕ್ಕೆ ಬರುತ್ತೆ. ನನ್ನ ಹತ್ರ ಸ್ಪೋರ್ಟ್ಸ್ ಶೂನೇ ಇಲ್ಲ ಮಗ. ನಾನು ಸತ್ತೋದ್ರೆ ನೀವೇನ್ ಮಾಡ್ತೀರಾ? ನಾನು ಸತ್ತೋಗ್ತೀನಿ. ಯಾಕೆ? ಯಾವನಿಗೆ ಗೊತ್ತು, ಖುಷಿಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಹಲೋ, ಹೇಳಿದ್ದೀನಲ್ಲ ಗುರು, ಯಾಕೆ ಗುರು ಪ್ರಾಣ ತಿಂತಿದ್ಯಾ ನೀನು? ಬರ್ತೀನಮ್ಮ, ಒಂದು ಸ್ವಲ್ಪ ವೆಯ್ಟ್ ಮಾಡು ಅಣ್ಣ. ಇರೋಣ, ಒಂದು ಸ್ವಲ್ಪ ಟೆನ್ಷನ್ ಅಲ್ಲಿ ತಿಂದು ದಯವಿಟ್ಟು ಸುಮ್ಮನಿರೋಣ. ಬಿಡ್ಕೊರು, ಮನೇಲಿ ಇನ್ನೊಂದಿದೆ ತರ್ಕೋತೀನಿ. ಏ ಸುಬ್ಬಿ, ಏನ್ ಸುಬ್ಬಾ? ಏನು ನಿನ್ನ ಕೂದಲು ಎಷ್ಟು ಉದ್ದಕ್ಕೆ ಸಕ್ಕದಾಗಿ ದಟ್ಟವಾಗಿದೆಯಲ್ಲ, ಇದ್ರ ಗುಟ್ಟೇನು? ಬೆಳಿಗ್ಗೆ ಇದ್ರೆ ಶಾಂಪಲ್ ಸ್ನಾನ ಮಾಡ್ತೀನಿ, ಸಂಜೆ ಆದ್ರೆ ಹೇರ್ ಹಾಕ್ತೀನಿ, ಮತ್ತೆ ನೈಟ್ ಆದ್ರೆ ತೆಗ್ದ್ಬಿಟ್ಟು ಮಳೆಗೆ ತೆಗ್ತೀನಿ. ಹಾ